ಈಗ ಇಂಡಿಯಾದಲ್ಲಿ ಟ್ರೇಡಿಂಗ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರಿಗೂ ಟ್ರೇಡರ್ ಆಗಬೇಕು. ನಂದೆಲ್ಲ ಸಿಸ್ಟಮ್ಸು ಫುಲ್ ಆಟೋಮೇಟೆಡ್. ಬೆಳಗ್ಗೆ 8 ಗಂಟೆಗೆ ನಂದು ಕೋಡ್ನ ರನ್ ಮಾಡಿದ್ಮೇಲೆ ಮಾರ್ಕೆಟ್ ನೋಡೋಕೆ ಹೋಗಲ್ಲ ಇತ್ತು. ಜಾಬಲ್ಲಿ ಒಂದು 60 ಲಕ್ಷ ಹಂಗೆ ಬರ್ತಾ ಇತ್ತು. ಆ್ಯಂಡ್ ನಮಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಲಾಸ್ ಮಾಡ್ಕೊಳೋದ್ರಲ್ಲಿ ಅವರೇ ಸಣ್ಣ 30,000 40,000 50,000 ತೊಗೊಂಡು ಬಂದು ಏನು ಟ್ರೇಡ್ ಮಾಡ್ತಾರೋ ಅವ್ರದ್ದು ಮ್ಯಾಕ್ಸಿಮಮ್ ಲಾಸ್ ಆಗೋದು. ಹೌದು, ಏನಾದರೂ ಟ್ರೇಡಿಂಗು ಎಂಟ್ರಿ ಬ್ಯಾರಿಯರ್ ಅನ್ನೋದಿಲ್ಲ. ಕೈಯೆಲ್ಲ ಆ್ಯಪ್ ಇಟ್ಕೊಂಡು ಸುಮ್ಮನೆ ಓದ್ತಾ ಇರ್ಬೋದು, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಇರೋ ಸುತ್ತಮುತ್ತ ಎಲ್ಲರೂ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ನೆನ್ನೆ ಸ್ಟಾರ್ಟ್ ಮಾಡಿರೋ ಟ್ರೇಡಿಂಗು ನಾನು ಕೋರ್ಸ್ ಮಾಡ್ತೀನಿ. ನಾನು ಇವತ್ತೊಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ತೀನಿ, ನಾಳೆಯಿಂದ ನಂಗೆ ದುಡ್ಡು ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರುತ್ತೆ. ವಿಕ್ರಮ್ ಮೂವಿಲಿ ಒಂದು ಡೈಲಾಗ್ ಇದೆ, ಯಾಕೆ ಇವನನ್ನು ಸಾಯಿಸಲಿಲ್ಲ ಅಂತ ಕೇಳಿದಕ್ಕೆ ಇವನು ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಹೇಳ್ತಾನೆ. ಸೊ ಅಮೋದ್, ಪಾರ್ಟ್ ಟೈಮ್ ಟ್ರೇಡಿಂಗ್ ಇಂದ ಫುಲ್ ಟೈಮ್ ಟ್ರೇಡಿಂಗ್, ಈಗ ಜಾಬ್ ಕ್ವಿಟ್ ಮಾಡಿಬಿಟ್ಟು ಈಗ ಫುಲ್ ಟೈಮ್ ಟ್ರೇಡರ್ ಆಗಿದೆಯಾ? ಹೆಂಗ ಅನಿಸ್ತಾ ಇದೆ? ಫಸ್ಟ್ ಬೊಂಬಾಟಾಗಿದೆ. ಯಾಕೆಂತಂದ್ರೆ ಫುಲ್ ಟೈಮ್ ನಂದೆಲ್ಲ ಸಿಸ್ಟಮ್ಸು ಫುಲ್ ಆಟೋಮೇಟೆಡ್. ಸೊ ಆಲ್ಗೋ ಟ್ರೇಡರ್ ನೀನು? ಹೌದು, ಆಲ್ಗೋರಿಥಮಿಕ್ ಟ್ರೇಡರು. ನಾನು ಬೆಳಗ್ಗೆ 8 ಗಂಟೆಗೆ ನಂದು ಕೋಡ್ನ ರನ್ ಮಾಡಿದ್ಮೇಲೆ ಮಾರ್ಕೆಟ್ ನೋಡೋಕೆ ಹೋಗಲ್ಲ ಹೆಚ್ಚು. ಅದ್ರ ಪಾಡಕ್ಕೆ ಅದು ನಡೀತಾ ಇರುತ್ತೆ. ನಾನು ಬೆಳಗ್ಗೆ ವಾಕಿಂಗ್ ಹೋಗ್ತೀನಿ, ಅದಾದ್ಮೇಲೆ ಬಂದು ನಂದು ಫಸ್ಟ್ ಆರ್ಡರು 9:20 AM ನಂದು ಫಸ್ಟ್ ಆರ್ಡರ್ ಪಂಚ್ ಮಾಡುವಾಗ ನಾನು ದೇವ್ರ ಮನೆಗೆ ಪೂಜೆ ಮಾಡ್ತಿರ್ತೀನಿ. ದೇವ್ರ ಕಾಪಾಡಪ್ಪ. ಸೊ ಚೆನ್ನಾಗಿ ನಡೀತಾ ಇದೆ. ಆಟೋಮೇಟ್ ಮಾಡಿರೋದ್ರಿಂದ ಫ್ಯಾಮಿಲಿ ಕಡೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚಾನ್ಸ್ ಸಿಗುತ್ತೆ. ಈಗ ಜಿಮ್ಗೆ ಹೋಗಕ್ಕೆ ಚಾನ್ಸ್ ಸಿಗುತ್ತೆ, ಯಾವಾಗ ಬೇಕಾದ್ರೂ ಹೋಗ್ಬೋದು. ಗೋಯಿಂಗ್ ವೆಲ್. ಈಗ ಇಂಡಿಯಾದಲ್ಲಿ ಟ್ರೇಡಿಂಗ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಎಲ್ಲರಿಗೂ ಟ್ರೇಡರ್ ಆಗಬೇಕು. ಎಲ್ಲರೂ ಜಾಬ್ ಕ್ವಿಟ್ ಮಾಡಬೇಕು, ಅವ್ರ ಬಿಸ್ನೆಸ್ ಕ್ವಿಟ್ ಮಾಡಿ ಟ್ರೇಡಿಂಗಿಗೆ ಬರಬೇಕು. ಹೌದು, ನಿನ್ನನ್ನು ನೋಡ್ಬಿಟ್ಟು ಭಾಳ ಜನ ಬರ್ತಾರೆ, ನಾನು ನಿಮಗೆ ಫುಲ್ ಟೈಮ್ ಟ್ರೇಡರ್ ಆಗ್ತೀನಿ ಅಂತ. ಬಟ್ ನನಗೂ ಗೊತ್ತು, ನಿನಗೂ ಗೊತ್ತು, ಇನಿಷಿಯಲ್ ಜರ್ನಿ ಅಷ್ಟು ಈಸಿ ಇರಲ್ಲ. ಹೌದು, ಹೌದಾ? ಸೊ ನೀನು ಶುರು ಮಾಡಿದ್ದೆ ಯಾವಾಗ ಟ್ರೇಡಿಂಗ್ನ? ಸೊ ಶುರು ಮಾಡಿದ್ದು ಸ್ಟಾಕ್ ಮಾರ್ಕೆಟಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೆಪ್ಟೆಂಬರ್ 2017 ಬಟ್ ಟ್ರೇಡಿಂಗ್ ಅಂತ ನಾನು ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು 2018 ಹಾಗೆ. ಆ್ಯಂಡ್ ಇವಾಗ ನಾನು ಮಾಡ್ತಿರೋ ಸ್ಟೈಲ್ ಆಫ್ ಟ್ರೇಡಿಂಗ್ ನಾನು ಸ್ಟಾರ್ಟ್ ಮಾಡಿರೋದು ಜೂನ್ 2020. ಸೊ ಜನ ಎಂಡ್ ರಿಸಲ್ಟ್ ನೋಡಿಬಿಟ್ಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ನನಗೂ ಮಾಡಬೇಕು ಅಂತೆಲ್ಲ ಅನಿಸುತ್ತೆ. ಬಟ್ ತುಂಬಾ ಕಷ್ಟ ಇದೆ ಇದು. ಬಟ್ ಕಷ್ಟಪಡೋದಕ್ಕೆ ರಿವಾರ್ಡು ಹಾಗೇನೇ ಇದೆ. ಸೊ ತುಂಬಾ ಟೈಮ್ ಸ್ಪೆಂಡ್ ಮಾಡಬೇಕು. ನಾನು ಫುಲ್ ಟೈಮ್ ಟ್ರೇಡರ್ ಇವಾಗ ಆಗಿರೋದು. ಸೊ ಕೆಲಸದಲ್ಲಿದ್ದರೆ ಕೆಲಸದ ಕಡೆಗೆ ಗಮನ ಕೊಡಬೇಕಾಗುತ್ತೆ ಡ್ಯೂರಿಂಗ್ ದ ಮಾರ್ಕೆಟ್ ಅವರ್ಸ್. ಆ್ಯಂಡ್ ಮಾರ್ಕೆಟ್ ರಿಲೇಟೆಡ್ ಸ್ಕಿಲ್ಸ್ ಕಲಿಬೇಕಾಗುತ್ತೆ. ಒಂದು ಮಾರ್ಕೆಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು, ಆಟೋಮೇಟ್ ಮಾಡೋಕ್ಕೆ ಕೋಡಿಂಗ್ ಕಲಿಯೋದು. ಸೊ ದ ಥಿಂಗ್ ಈಸ್, ನಾನು ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ ನಾನು ಟ್ರೇಡಿಂಗ್ ಇನ್ ದ ಝೋನ್ ಆಡಿಯೋ ಬುಕ್ ಕಿವಿಗೆ ಹಾಕೊಂಡು ವಾಕಿಂಗ್ ಮಾಡ್ತಿರ್ತೇನೆ. ಬಟ್ ಅಕ್ಕಪಕ್ಕದಲ್ಲಿ ಜನ ನೆಗಾಡ್ಕೊಂಡು ಮಾತಾಡ್ತಿರ್ತಾರೆ, ಕಪಲ್ಸ್ ಒಟ್ಟು ಕೈ ಹಿಡ್ಕೊಂಡು ನಡ್ಕೊಂಡು ಹೋಗಿ ಇರ್ತಾರೆ. ಎಲ್ಲ ನೋಡುವಾಗ ಇದು ಬೇಕಾ ಅಂತ ಅನ್ಸುತ್ತೆ. ಬಟ್ ದೆನ್ ಇಫ್ ಯು ಸಕ್ಸೀಡ್, ಇಟ್ಸ್ ಟೋಟಲಿ ವರ್ತ್ ಇಟ್. ಏನು ಕ್ಯಾಪಿಟಲಿಂದ ಟ್ರೇಡ್ ಮಾಡ್ತೀಯ? 1 ಕಾಲ್ ಕೋಟಿ ಹಂಗಿದೆ. ರಿಟರ್ನ್ಸ್ ಏನು ಬರುತ್ತೆ? ರಿಟರ್ನ್ಸು ಸೊ ನನಗೆ ಬರೋ ರಿಟರ್ನ್ಸು ಸ್ಲೈಟ್ಲಿ ಆನ್ ದ ಹೈಯರ್ ಎಂಡ್ ಅಂತ ಹೇಳ್ಬೋದು. ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡ್ಕೋಬೋದು ನಾನು ಹೇಳೋದ್ರಿಂದ. ಇಟ್ಸ್ ಅರೌಂಡ್ 6.5% ಪರ್ ಮಂತ್ ಹಾಗೆ. 6% ಅನ್ಕೋಣ. 6% ಪರ್ ಮಂತ್ ಹಂಗೆ. ಆ್ಯಂಡ್ ಯಾವಾಗಲೂ ಬರುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಇದು. ಸೊ ಈಗ ಯಾವಾಗೂ ಬರುತ್ತೆ ಅನ್ನೋ ಗ್ಯಾರಂಟಿ ಇರಲ್ಲ. ಪ್ಲಸ್ ನಿನ್ನ ಜಾಬ್ ಬೇರೆ ಬಿಟ್ಟಿದೆಯಾ. ಆ್ಯಂಡ್ ನನಗೆ ಗೊತ್ತಿರೋ ಪ್ರಕಾರ ಜಾಬ್, ಒಳ್ಳೆ ಸ್ಯಾಲ್ರಿ. ಹೌದು, ನಾರ್ಮಲ್ ಜನರ ಕಣ್ಣಲ್ಲಿ ನೋಡಿದರೆ ಅಂತ ಒಳ್ಳೆ ಜಾಬನ್ನು ಯಾಕೆ ಬಿಟ್ಟ ಅಂತ. ಹೌದು. ನಿನ್ನ ಜಾಬಲ್ಲಿ ನಿನಗೆ ಎಷ್ಟು ಸಂಬಳ ಬರ್ತಾ ಇತ್ತು? ಜಾಬಲ್ಲಿ ಒಂದು 60 ಲಕ್ಷ ಹಂಗೆ ಬರ್ತಾ ಇತ್ತು ವರ್ಷಕ್ಕೆ. ಹೌದು, ವರ್ಷಕ್ಕೆ. ಸೊ ತಿಂಗಳಿಗೆ ಟ್ಯಾಕ್ಸ್ ಹೋದ್ರೂ ಒಂದು 3.5 ಲಕ್ಷ ಕೈಲಿ ಬರುತ್ತೆ. ಹೌದು. ಆನ್ ಅನ್ ಆವ್ರೇಜ್ ಆನ್ಯುವಲಿ ಡಿವೈಡ್ ಬೈ 12 ಮಾಡಿದ್ರೆ ಹೌದು ಬರುತ್ತೆ. ಸೊ ಅಂತ ಒಳ್ಳೆ ಜಾಬನ್ನು ಬಿಟ್ಟು ಈಗ ನೀನು 1.25 ಕೋಟಿಯಿಂದ ಟ್ರೇಡ್ ಮಾಡ್ತಾ ಇದೀಯಾ. ಸೊ ಈ ಡಿಸಿಷನ್ ತಗೋಬೇಕಾದ್ರೆ ಏನೇನು ಆಸ್ಪೆಕ್ಟನ್ನು ನೀನು ಯೋಚನೆ ಮಾಡಿಬಿಟ್ಟು ಫೈನಲ್ ಡಿಸಿಷನ್ಗೆ ಬಂದೆ ನಾನು ಜಾಬ್ ಕ್ವಿಟ್ ಮಾಡಿ ನಾನು ಫುಲ್ ಟೈಮ್ ಟ್ರೇಡಿಂಗ್ ಮಾಡ್ತೀನಿ ಅಂತ? ಸೊ ಮೊದಲನೇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫ್ಯಾಮಿಲಿ ಸಪೋರ್ಟ್. ಅದಿಲ್ಲದೆ ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಅವ್ರ ಜೊತೆ ಜೀವನ ನಡೆಸೋದು ಚೆನ್ನಾಗಿರಬೇಕು. ಆಬ್ವಿಯಸ್ಲಿ ಕಾನ್ಫಿಡೆನ್ಸ್ ಇರಬೇಕು ನಮ್ಮಲ್ಲಿ, ಆ್ಯಂಡ್ ನಮಗೂ ನಾವು ಮಾಡೋದ್ರಲ್ಲಿ ಕಾನ್ಫಿಡೆನ್ಸ್ ಇರಬೇಕು. ಸೊ ಇದು 2 ಇಂಪಾರ್ಟೆಂಟ್ ಥಿಂಗು. ಸೊ ಫ್ಯಾಮಿಲಿ ಸಪೋರ್ಟ್, ಈಗ ಅಪ್ಪ ಅಮ್ಮನ ತೊಗೊಂಡ್ರೆ ನಾನು ಹುಟ್ಟು ಬೆಳೆದಾಗಿಂದ ನೋಡ್ತಾನೆ ಇದ್ದಾರೆ. ಟ್ರೇಡಿಂಗ್ ನಾನು ಸ್ಕೇಲ್ ಅಪ್ ಮಾಡಿರೋದನ್ನು, ಅದರಿಂದ ಆಗಿರೋ ಒಳ್ಳೆ ಚೇಂಜಸ್ ನಾವು ಅನುಭವಿಸಿದ್ದಾರೆ. ಸೊ ಕಾನ್ಫಿಡೆನ್ಸ್ ಇದೆ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇವಾಗ ಹೆಂಡತಿ ಮತ್ತು ಅವ್ರ ಕಡೆವರೆಗೂ ಸಪೋರ್ಟ್ ಇರಬೇಕು. ಸೊ ಅದು ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ಯು ನೀಡ್ ಟು ಬಿ ಲಕ್ಕಿ ಇರಬೇಕು. ಸೊ ಫ್ಯಾಮಿಲಿ ಸಪೋರ್ಟ್ ಅದು ನನಗಿದೆ ಅದೃಷ್ಟ.
ಸೊ ಫ್ಯಾಮಿಲಿ ಸಪೋರ್ಟ್ ತುಂಬಾ ಇಂಪಾರ್ಟೆಂಟು. ಅದು ಬಿಟ್ಟರೆ ಒಂದಿಷ್ಟು ಕ್ಯಾಪಿಟಲ್ ಅಂತ ಇರಬೇಕು. ಯಾಕೆಂತಂದ್ರೆ ಟ್ರೇಡಿಂಗಲ್ಲಿ ಸಣ್ಣ ಕ್ಯಾಪಿಟಲ್ ಸ್ಟಾರ್ಟ್ ಮಾಡಿದ್ರೆ ಬ್ರೋಕರೇಜು, ಟ್ರಾನ್ಸಾಕ್ಷನ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಅದ್ರ ಮೇಲೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಕಟ್ಟಬೇಕು, ಎಲ್ಲ ಹೋಗ್ಬಿಡುತ್ತೆ. ಸೊ ನಿಮ್ಮ ಪ್ರಕಾರ ಒಬ್ರು ಟ್ರೇಡಿಂಗ್ ಫುಲ್ ಟೈಮ್ ಆಗಿ ತಗೋಬೇಕು ಅಂದ್ರೆ ಒಂದು ಮಿನಿಮಮ್ ಕ್ಯಾಪಿಟಲ್ ಎಷ್ಟು ಇಟ್ಕೊಂಡ್ಬರ್ಬೇಕು? ಸೊ ಮಿನಿಮಮ್ ಅಂತಂದರೆ ಅಟ್ಲೀಸ್ಟ್ ನನ್ನ ಪ್ರಕಾರ ಒಂದು 50 ಲಕ್ಷ ಆದರೂ ಇರಲೇಬೇಕು. 1 ಕೋಟಿ ಇದ್ರೆ ಒಳ್ಳೆಯದು. ಒಂದು ಸ್ಪೇರ್ ಕ್ಯಾಪಿಟಲ್ ಅಂತ ಇಟ್ಟು ಟ್ರೇಡಿಂಗಲ್ಲಿ ಏನಾದರೂ ಸ್ವಲ್ಪ ಚೆನ್ನಾಗಿ ಆಗ್ತಿಲ್ಲ ಅಂತಂದರೆ ಅದರಿಂದ ತೊಗೊಂಡು ಒಂದ್ಸತಿ ಟ್ರೇಡಿಂಗ್ ಕಡೆಗೆ ಬಂದಮೇಲೆ, ಫುಲ್ ಟೈಮ್ ಟ್ರೇಡಿಂಗ್ ಕಡೆಗೆ ಬಂದಮೇಲೆ ಮತ್ತೆ ವಾಪಸ್ ಹೋಗದೆ ಇರೋಂಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟು ನನ್ನ ಪ್ರಕಾರ. ಸೊ ಹೆಚ್ಚಿದಷ್ಟು ಒಳ್ಳೆಯದು, ಅಟ್ಲೀಸ್ಟ್ 50 ಇರಬೇಕು. ಸಾಕೇತ್, ನೀವು 2017 ಟ್ರೇಡ್ ಮಾಡ್ತಾ ಇದ್ದಾನೆ, ನೀನು ಆಲ್ಮೋಸ್ಟ್ 2013 ಟ್ರೇಡ್ ಮಾಡ್ತಾ ಇದೆಯಾ. ಸೊ ನೀನೀಗ ಟ್ರೇಡಿಂಗ್ ಜೊತೆಗೆ ಕೆಲವೊಂದು ಟ್ರೇಡಿಂಗ್ ರಿಲೇಟೆಡ್ ಪ್ಲಾಟ್ಫಾರ್ಮ್ಸ್ ಬಿಲ್ಡ್ ಮಾಡ್ತಿದೀಯಾ, ಅದರದೇ ಟ್ರೇಡಿಂಗ್ ಸುತ್ತಮುತ್ತನೇ ಬಿಸ್ನೆಸಸ್ ಎಲ್ಲ ಬಿಲ್ಡ್ ಮಾಡ್ತಾ ಇದೆಯಾ. ಸೊ ಹೌಸ್ ಇಟ್ ಗೋಯಿಂಗ್ ಫಾರ್ ಯು? ಚೆನ್ನಾಗಿ ಹೋಗ್ತದೆ ಪ್ರೊಫೈಲ್ ಆಕ್ಚುಲಿ ನೋಡಕ್ ಹೋದ್ರೆ. ಅಂದ್ರೆ ದ ಥಿಂಗ್ ಇಸ್, ನೀನು ಟ್ರೇಡಿಂಗ್ ಆಸ್ಪೆಕ್ಟ್ ಅಲ್ಲೇನೆ ನೀನು ಬೇರೆ ಬೇರೆ ನೋಡ್ಕೊಂಡು ಬಂದ್ರೆ ಆಕ್ಚುಲಿ ಆಪರ್ಚುನಿಟೀಸ್ ಬಂದು ತುಂಬಾ ಎಕ್ಸಿಸ್ಟ್ ಆಗುತ್ತೆ. ಇವಾಗ ಲೈಕ್ ಟ್ರೇಡಿಂಗ್ ಆಸ್ ಎ ಕೆರಿಯರ್ ನೀನು ಫುಲ್ ಟೈಮ್ ತಗೊಂಡ್ರು ಕೂಡ ಅದೇ ಒಂದು ಕ್ಯಾಪಿಟಲ್ ತುಂಬಾ ಇರಬೇಕು. ಲೈಕ್ ಅಂದ್ರೆ ನಾನು ಅಮೌಂಟ್ ಏನ್ ಹೇಳಿದ್ನೋ ಅದ್ರಲ್ಲಿ 100% ಅಗ್ರಿ ಮಾಡ್ತೀನಿ. ಬಿಕಾಸ್ ಒಂದು 10 ಲಕ್ಷ 5 ಲಕ್ಷದಿಂದ ಯಾರು ಬರ್ತಾರೋ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಇವಾಗ 20 ಲಕ್ಷ 30 ಲಕ್ಷ ಇಂದ ಬಂದ್ರು. ಸೊ ಅಸ್ಯೂಮಿಂಗ್ ದಟ್ ನೀನೊಂದು 50% ಪರ್ ಇದು ಇಯರ್ ಮಾಡ್ತೆ. ಸೊ ದಟ್ ಈಸ್ ಆಲ್ಮೋಸ್ಟ್ ಅರೌಂಡ್ 10 ಲ್ಯಾಕ್. ನೀನು ಆಮೇಲೆ ಎಲ್ಲ ಟ್ಯಾಕ್ಸು ಅದು ಹಾಳು ಮುಳು ಹೋಗಿ ಒಂದು 7 ಲ್ಯಾಕ್ ಮಿಗ್ತದೆ. ಸೊ ಇವಾಗ ಇಫ್ ನಿನ್ನ ಹತ್ರ ಒಂದು 6 ಲ್ಯಾಕ್ 7 ಲ್ಯಾಕ್ ಪೇಯಿಂಗ್ ಜಾಬ್ ಇದ್ರೆ ಸಮಥಿಂಗ್ ವಿಚ್ ಇಸ್ ಆಸ್ ಸೇಫ್, ಲೈಕ್ ವಿಚ್ ಹ್ಯಾಸ್ ಅ ಸೆಕ್ಯೂರಿಟಿ. ನೌ ಯು ವಾಂಟ್ ಟು ಸಬ್ಸ್ಟಿಟ್ಯೂಟ್ ವಿತ್ ಸಮಥಿಂಗ್ ಅಂದ್ರೆ ಆಸ್ ರಿಸ್ಕಿ ಆಸ್ ಟ್ರೇಡಿಂಗ್, ರೈಟ್? ಸೊ ಅದನ್ನ ರಿಯಲಿ ವರ್ತ್ ಆಗಕ್ಕೆ ಇವಾಗ ಅಮೌಂಟ್ ಲೆಕ್ಕದಲ್ಲಿ ಅದು ಬೇರೆ ಆಗುತ್ತೆ. ಸೊ ಲೈಕ್ 60 ಲ್ಯಾಕ್ 70 ಲ್ಯಾಕ್ ಎಲ್ಲರಿಗೂ ಬರಲ್ಲ. ದ ಕ್ಯಾಪಿಟಲ್ ಎಕ್ಸ್ಪೆಕ್ಟೇಷನ್ ಇಸ್ ಹೈಯರ್. ಬಟ್ ದ ಥಿಂಗ್ ಇಸ್ ವಾಟ್ ನಾನೇನು ಹೇಳೋದು ಅಂದ್ರೆ, ಒಂದು ನಿಮ್ಗೆ ಒಂದು 6 ಲ್ಯಾಕ್ 10 ಲ್ಯಾಕ್ ಪ್ಯಾಕೇಜ್ ಇದ್ರು ಕೂಡ ಸೊ ಅಟ್ಲೀಸ್ಟ್ ನೀವು 1.5 2x ಆಫ್ ಟ್ರೇಡಿಂಗ್ ಇನ್ಕಮ್ ಮಾಡೋ ತನಕ ಜಾಬ್ ಬಿಟ್ಬಿಟ್ಟು ಫುಲ್ ಟೈಮ್ ಇದನ್ನೇ ಟ್ರೇಡಿಂಗ್ ಅನ್ನೇ ತಗೋತೀನಿ ಅನ್ನೋ ಅಂದ್ರೆ ಫುಲ್ ಶಿಫ್ಟ್ ಆಗೋ ಬದಲು ಒಂದ್ ಸ್ವಲ್ಪ ಲೈಕ್ ಟೆಸ್ಟಿಂಗ್ ದ ವಾಟರ್ಸ್ ಅಂತ ಅಲ್ಲ, ಒಂದ್ ಸ್ವಲ್ಪ ದಿನ ಲೈಕ್ ಸಿಂಪಲ್ ಸಿಸ್ಟಮ್ಸ್ ರನ್ ಮಾಡಿ ಹೆಂಗ್ ರಿಟರ್ನ್ಸ್ ಬರ್ತದೆ ನೋಡಿ, ಆಮೇಲೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಕ್ಯಾಪಿಟಲ್ ಆಡ್ ಮಾಡಿ. ಸೊ ಅದು ವರ್ಕೌಟ್ ಆಗತ್ತೆ ನೋಡಿ. ಹಂಗೆ ಸ್ಲೋ ಆಗಿ ಬಿಲ್ಡ್ ಮಾಡ್ಕೊಂಡು ಮೇ ಬಿ ಇವೆನ್ಚುಯಲಿ ಯು ಕ್ಯಾನ್ ಲೈಕ್ ಹೌ ಅಮೌಂಟ್ ಮಾಡ್ದಂಗೆ. ಈಗ ಹೆಂಗಾಗಿದೆ ಅಂತಂದ್ರೆ ಇವನ್ ಲೈಕ್ ಸ್ವಿಗ್ಗಿ ಝೊಮ್ಯಾಟೋದವ್ರು ಸಹಿತ ಮೊಬೈಲ್ ಅಲ್ಲಿ ನೋಡ್ಕೊಂಡು ಚಾರ್ಟ್ಸ್ ನೋಡ್ಬಿಟ್ಟು ಮಾಡ್ತಾ ಇರ್ತಾರೆ. ಅಂಡ್ ನಮಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ ಲಾಸ್ ಮಾಡ್ಕೊಳೋದ್ರಲ್ಲಿ ಅವರೇ ಸಣ್ಣ 30,000 40,000 50,000 ತಗೊಂಡ್ ಬಂದು ಏನ್ ಟ್ರೇಡ್ ಮಾಡ್ತಾರೋ ಅವ್ರದ್ದು ಮ್ಯಾಕ್ಸಿಮಮ್ ಲಾಸ್ ಆಗೋದು. ಹೌದು, ಏನಾದ್ರೆ ಟ್ರೇಡಿಂಗ್ ಎಂಟ್ರಿ ಬ್ಯಾರಿಯರ್ ಅನ್ನೋದಿಲ್ಲ. ಕೈಯೆಲ್ಲ ಆ್ಯಪ್ ಇಟ್ಕೊಂಡು ಸುಮ್ಮನೆ ಓದ್ತಾ ಇರ್ಬೋದು, ಅಲ್ಲೇ ಬಹುಮಾನ. ಸೊ ಅದು ಎಂಟ್ರಿ ಬ್ಯಾರಿಯರ್ ಇಲ್ಲದೆ ಇರಬೇಕಾದ್ರೆ ಆ್ಯಂಡ್ ಜನ ಮಾಡೋದನ್ನ ನೋಡ್ಬೇಕಾದ್ರೆ ತುಂಬ ಈಸಿ ಅಂತ ಅನ್ಸ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ ಹಾಗೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಒಳ್ಳೆ ನಾಲೆಜ್ನ ಫಸ್ಟು ಬಿಲ್ಡ್ ಮಾಡ್ಕೋಬೇಕು. ಫಸ್ಟ್ ಲರ್ನ್ ಆ್ಯಂಡ್ ದೆನ್ ಅರ್ನ್ ಅಂತ ಹೇಳೋಂಗೆ. ಆಮೇಲೆ ನೀನು 3 ವರ್ಷ ತನಕ ನೀನು ದುಡ್ಡು ಮಾಡಿರ್ಲಿಲ್ಲ. 2017 2020 ತನಕ ನೀನು ಅಷ್ಟು ದುಡ್ಡು ಮಾಡಲಿಲ್ಲ. ನೀನು ಫಸ್ಟ್ 4 ವರ್ಷ ದುಡ್ಡು ಮಾಡಿರ್ಲಿಲ್ಲ, ಅದಾದ್ಮೇಲೆ ದುಡ್ಡು ಬಂತು. ಬಟ್ ಜನರಿಗೆ ಹೆಂಗೆ ಅಂತಂದ್ರೆ, ನಾನು ಇವತ್ತೊಂದು ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ತೀನಿ, ನಾಳೆಯಿಂದ ನಂಗೆ ದುಡ್ಡು ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇರ್ತಾರೆ. ಅವ್ರು ಅದನ್ನ ರಿಯಲೈಸ್ ಮಾಡೋ ಅಷ್ಟೊತ್ತಿಗೆ ಇರೋ ದುಡ್ಡು, ಮನೆಯಿಂದ ತಂದಿರೋ ದುಡ್ಡು ಎಲ್ಲ ಹೋಗಿರುತ್ತೆ, ಸಾಲನು ಮಾಡ್ಕೊಂಡಿರ್ತಾರೆ. ಸೊ ಅಂಡ್ ಕೊನೆಗೆ ಹೇಳ್ತಾರೆ ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಂತ ಅವ್ರು ಕರೆದು ಅವರೇ ಟ್ರೇಡಿಂಗ್ ಅನ್ನ ಒಂಥರ ಬದನಾಮ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಹೌದು, ಉಗ್ರಂ ಮೂವಿಲಿ ಒಂದು ಡೈಲಾಗ್ ಇದೆ, ಯಾಕೆ ಇವನನ್ನ ಸಾಯಿಸ್ಲಿಲ್ಲ ಅಂತ ಕೇಳಿದಕ್ಕೆ ಇವನು ಅಡ್ವರ್ಟೈಸ್ಮೆಂಟ್ ಬೇಕು ಅಂತ ಹೇಳ್ತಾನೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಅಡ್ವರ್ಟೈಸ್ಮೆಂಟ್ ಜನ ಇದ್ದಾರೆ, ಬೋತ್ ಪಾಸಿಟಿವ್ ಕಡೆ ಇದ್ದಾರೆ, ನೆಗೆಟಿವ್ ಕಡೆ ಇದ್ದಾರೆ. ಹೌದು, ಅದೇ ಇದಾರೆ. ಪಾಸಿಟಿವ್ ಕಡೆ ಅನ್ಫಾರ್ಚುನೇಟ್ಲಿ ಕಮ್ಮಿ ಇದಾರೆ, ಬಟ್ ಪಾಸಿಟಿವ್ ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿದೆ. ಹಂಗೆ ಅಲ್ಲ, ಈಗ ರೇಸಲ್ಲಿ 100 ಜನ ಓಡಿದ್ರೆ ಗೆಲ್ಲೋನ್ ಒಬ್ರು ಇಬ್ರು ಅಷ್ಟೇ, ಸೋಲರ 98 ಜನ. ಒಂದ್ ಮಾರ್ಕೆಟ್ ಅಲ್ಲೂ ಹಂಗೆ. ಇನ್ನೊಂದ್ ಏನಾಗುತ್ತೆ ಅಂದ್ರೆ, ಟ್ರೇಡಿಂಗ್ ಅರೌಂಡ್ ಇವಾಗ ಬಿಸ್ನೆಸ್ ಬಿಲ್ಡ್ ಮಾಡ್ಕೊಂಡು ಹೋದ್ರೆ, ಲೈಕ್ ಒನ್ ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಇಸ್ ಇದು ಟೀಚಿಂಗ್ ಬಿಸ್ನೆಸ್, ಟ್ರೈನಿಂಗ್. ಇರೋ ಸುತ್ತಮುತ್ತ ಎಲ್ಲರೂ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ನೆನ್ನೆ ಸ್ಟಾರ್ಟ್ ಮಾಡಿರೋ ಟ್ರೇಡಿಂಗು ನಾನು ಕೋರ್ಸ್ ಅಲ್ಲಿ ಮಾಡ್ತೀನಿ ಅಂತ. ಸೊ ಇಲ್ಲಿ ಏನಾಗತ್ತೆ ಅಂದ್ರೆ, ಇವಾಗ ಲೈಕ್ ನನ್ ಬಿಸ್ನೆಸ್ ಆಸ್ ಅ ಇದು ಏನು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಓಡ್ಬೇಕು ಅಂದ್ರೆ ನಾನ್ ಟ್ರೇಡಿಂಗ್ ಅನ್ನು ಗ್ಲಾಮರೈಸ್ ಮಾಡ್ಲೇಬೇಕು. ಇಲ್ಲಾಂದ್ರೆ ನಾನ್ ರಿಸ್ಕ್ ಆಸ್ಪೆಕ್ಟ್ಸ್ ಅನ್ನ ಹೇಳ್ತಾ ಹೋದ್ರೆ ನೀನ್ ಯಾಕೆ ನನ್ನ ಹತ್ರ ಬಂದು ಕಲಿ. ನಾನ್ ಬಂದ್ಬಿಟ್ಟು ಟ್ರೇಡಿಂಗ್ ಕಷ್ಟ ಅಂತಂದ್ರೆ ಯಾರು ಬರಲ್ಲ. ಏನ್ ಈಸಿ ದಿನಕ್ಕೆ 10,000 ರೂಪಾಯಿ
ಹಂಗ ಹೇಳ್ಕೊಂಡು ಹೋದ್ರೆ ಮಾತ್ರ ಲೈಕ್ ಓ ಅಷ್ಟ ಆರಾಮಾಗಿ ಮಾಡ್ಬೋದಾ, ನಾನು ಜಾಯ್ನ್ ಆಗ್ತೀನಿ. ಸೊ ಇವಾಗ ಏನಾಗತ್ತೆ, ಈ ತರ ಎಲ್ಲಿ ದುಡ್ಡು ಕೊಟ್ಟು ಇವಾಗ ನೀನ್ 10,000 ರೂಪಾಯಿ ಅದಾವ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೊಟ್ಟು ಜಾಯ್ನ್ ಆಗ್ತೀಯ. ಸೊ ಅವಾಗ ಏನಾಗುತ್ತೆ, ನಿನ್ ಓಕೆ ನಾನು ಇವ್ರು ಹೇಳಿದ್ರು ಈ ತರ ಮಾಡ್ಬೋದು ಅಂತ ನಿನ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಸೆಟ್. ಮೇ ಬಿ ನೀನ್ ಆತರ ಎಕ್ಸ್ಪೆಕ್ಟೇಷನ್ ಇರಲ್ಲ, ನೀನ್ ಟ್ರೇಡಿಂಗ್ ಬರ್ಬೇಕು ಅನ್ನೋ ಐಡಿಯಾನೇ ಇರಲ್ಲ, ಈ ತರ ಫಾಲ್ಸ್ ಏನು ಗ್ಲಾಮರೈಸೇಷನ್ ಇಂದ. ಸೊ ಒಂಥರ ನಿಂಗೂ ಎಲ್ಲೋ ಇಲ್ದೇ ಇರೋ ಆಸೆ ಹುಟ್ಟತ್ತೆ, ಓ ಇವರೆಲ್ಲ ಇಷ್ಟ ಮಾಡ್ತಿದ್ರೆ ನಾನ್ ಯಾಕೆ ಮಾಡ್ಬಾರ್ದು, ನಾನ್ ಯಾಕೆ ಟ್ರೈ. ಸೊ ಐ ಥಿಂಕ್ ಅದು ಮೇನ್ ಇಶ್ಯೂ ಇರೋದು. Like, so basically they are creating gamblers to fill their ಹೊಟ್ಟೆ ತುಂಬಿಸ್ಕೊಳ್ಳೋಕೆ. ಇದು ಎಲ್ಲಾ ಬಿಸ್ನೆಸ್ ಅಲ್ಲಿ ಇದ್ದೇ ಇರುತ್ತೆ, ಹೌದಾ? ಸಿಮಿಲರ್ಲಿ ನಾವು UPSC ಎಕ್ಸಾಮ್ ನೋಡಿದ್ರೆ ಅಥವಾ IIT ಎಕ್ಸಾಮ್ ನೋಡಿದ್ರೆ 10 ಲಕ್ಷ ಜನ ಬರೀತಾರೆ, ಸೀಟ್ ಇರೋದು 10,000, 1%. ಟ್ರೇಡಿಂಗ್ ಅಲ್ಲೂ ಅಷ್ಟೇ, 100 ಜನ ಟ್ರೇಡ್ ಮಾಡಿದ್ರೆ ಒಬ್ಬ 99 ಜನ ದುಡ್ಡು ತಗೊಂಡು ಹೋಗ್ತಾನೆ ಮನೆಗೆ. ನಾನು ಪ್ರತಿದಿನ ಹೇಳ್ತಾ ಇಲ್ಲ, ಓವರ್ ಅ ಇಯರ್. ಬಿಕಾಸ್ ನಮ್ದು ಹೆಂಗಿರುತ್ತೆ, ಒಂದಿನ ಪ್ರಾಫಿಟ್ ಆಗುತ್ತೆ, ನಮ್ದು ಲಾಸ್ ಆಗುತ್ತೆ. ಬಟ್ ಮಂತ್ ಆನ್ ಮಂತ್ ನಮ್ದು ಪ್ರಾಫಿಟ್ ಇರುತ್ತೆ, ಇಯರ್ ಆನ್ ಇಯರ್ ನಮ್ದು ಪ್ರಾಫಿಟ್ ಇರುತ್ತೆ. ಬಟ್ ಯಾರು ಇಂಪಲ್ಸಿವ್ ಆಗಿ ಬಂದು ಟ್ರೇಡ್ ಮಾಡ್ತಾರೋ, ಇವತ್ತೊಂದು ಟ್ರೇಡ್ ಮಾಡಿದೆ, ನಾಳೆ ಇನ್ನೊಂದು ಥರ ಟ್ರೇಡ್ ಮಾಡಿದೆ, ಇನ್ನೊಂದು ದಿನ ಇನ್ನೊಬ್ಬಂದು ಯಾರ್ದೋ ಟಿಪ್ಸ್ ನಂಬ್ಕೊಂಡು ಟ್ರೇಡ್ ಮಾಡಿದೆ, ಅವ್ರು ಕಂಟಿನ್ಯೂಸ್ ಆಗಿ ದುಡ್ಡು ಕಳ್ಕೊತಾ ಇರ್ತಾರೆ. ಆ ದುಡ್ಡನ್ನ 1% ಆಫ್ ದ ಪೀಪಲ್ ತೊಗೊಂಡು ಬಂದು ಅವ್ರ ದುಡ್ಡಿಗೆ ತಗೊತಾ ಇರ್ತಾರೆ. ಒಂದು ಜನ ಏನು ತಿಳ್ಕೊಬೇಕು ಅಂತಂದ್ರೆ, ಇದು ಝೀರೋ ಸಮ್ ಗೇಮ್. ಝೀರೋ ಸಮ್ ಗೇಮ್ ಅಂತಂದ್ರೇನು, ಇಲ್ಲಿ ಗಾಳಿಲಿ ಬರಲ್ಲ ದುಡ್ಡು. ಯಾರು ಸೋಲ್ತಾರೋ ಅವ್ರ ದುಡ್ಡು ಗೆಲ್ಲೋನ್ ತಗೊಂಡು ಹೋಗ್ತಾನೆ. ಸೊ ನಾನು ದುಡ್ಡು ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನು ಗಾಳಿಯಿಂದ ತೆಗಿತಾ ಇಲ್ಲ, ಬೇರೆಯವ್ರ ಜೇಬಿಂದ ತಗೊಳ್ತಾ ಇದ್ದೀನಿ, ಹೌದಾ? ಸೊ ನೀನ್ ಇಲ್ಲಿ ಒಂದು ಕಾಂಪಿಟೇಟಿವ್ ಸ್ಪೋರ್ಟ್ ಅಲ್ಲಿ ಇರೋ ತರ, ಟ್ರೇಡಿಂಗ್ ಅಂದ್ರೆ ಒಂದು ಸ್ಪೋರ್ಟ್ ಇದ್ದಂಗೆ. ನೀನು ಮಾರ್ಕೆಟ್ ಜೊತೆ ಕಂಪೀಟ್ ಮಾಡ್ತಾ ಇಲ್ಲ, ನೀನು ಬೇರೆ ಟ್ರೇಡರ್ಸ್ ಜೊತೆ ಕಂಪೀಟ್ ಮಾಡ್ತಾ ಇದೀಯ. ಸೊ ನೀನು 80 kg 90 kg ಇದ್ಬಿಟ್ಟು ನಾನು 100 ಮೀಟರ್ ರೇಸ್ ಓಡ್ತೀನಿ ಒಬ್ಬ ಅಥ್ಲೀಟ್ ಜೊತೆಗೆ ಅಂತಂದ್ರೆ ನಿನಗೆ ಗೊತ್ತು, ಓಡಕ್ಕಿಂತ ಮುಂಚೆನೆ ನಿಂಗೆ ಗೊತ್ತು ನೀನು ಸೋಲ್ತೀಯ ಅಂತ. ಬಟ್ ಟ್ರೇಡಿಂಗ್ ಅಲ್ಲಿ ಬರೋರಿಗೆ ಅದು ಕಾನ್ಸೆಪ್ಟೇ ಇಲ್ಲ. ಅವ್ರಿಗೆ ಏನನ್ಸುತ್ತೆ, ಅವರಿಗೆ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ ಅಂತಾನೆ ಗೊತ್ತಿಲ್ಲ. ಚಾರ್ಟ್ ನೋಡ್ತಾರೆ, ಯಾರ್ದೋ ಟೆಲಿಗ್ರಾಮ್ ಟಿಪ್ಸ್ ನೋಡ್ತಾರೆ, ಯಾವ್ದೋ ಒಂದು ವಿಡಿಯೋ ನೋಡ್ತಾರೆ, ಮೂವಿಂಗ್ ಆವರೇಜ್ ಅಪ್ ಮಾಡ್ಬೋದು ಅಂತ ನೋಡ್ತಾರೆ, ಬಂದ್ಬಿಡ್ತಾರೆ. ಬಟ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಯಾರು ಅಗೇನ್ಸ್ಟ್ ಕಂಪೀಟ್ ಮಾಡ್ತಾ ಇದಾರೆ ಅಂತ. IIT IIM ಗ್ರಾಜುಯೇಟ್ಸ್ ಇರ್ತಾರೆ, 20 ವರ್ಷದಿಂದ ಟ್ರೇಡ್ ಮಾಡಿದವ್ರು ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು HFT ಫರ್ಮ್ಸ್ ನ ಹಾಕಿದವ್ರು ಇರ್ತಾರೆ, ದುಡ್ಡು ಸಿಕ್ಕಾಪಟ್ಟೆ ಇರೋ ಡೀಪ್ ಪಾಕೆಟ್ಸ್ ಇರುವಂತ ಇಂಡಸ್ಟ್ರಿಯಲಿಸ್ಟ್ ಇರ್ತಾರೆ, ಮಾರ್ಕೆಟ್ ಅನ್ನೇ ಮೂವ್ ಮಾಡ್ತಾರೆ. ಸ್ಟಾಪ್ ಲಾಸ್ ಹಂಟಿಂಗ್ ಎಲ್ಲ ಇದಕ್ಕಾಗುತ್ತೆ ಹೇಳಿ, ಆಪರೇಟರ್ಸ್ ಅದೆಲ್ಲ ಇರುತ್ತೆ. ಫಸ್ಟ್ ಜನರಿಗೆ ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ದಿಸ್ ಇಸ್ ಝೀರೋ ಸಮ್ ಗೇಮ್. ನನ್ನ ಲಾಸ್ ಬೇರೆ ಒಂದು ಪ್ರಾಫಿಟ್. ಅಲ್ಲೇ UPSC ಡಿಫರ್ ಆಗುತ್ತೆ. UPSC ಎಲ್ಲರೂ ಸೇಮ್ ಲೆವೆಲ್ ಅಲ್ಲಿ ಕಂಪೀಟ್ ಮಾಡ್ತಾರೆ, ಸೇಮ್ ಲೆವೆಲ್ ಅಲ್ಲಿ ಕಂಪೀಟ್ ಮಾಡ್ತಾರೆ. ಸೊ ಲೈಕ್ ಸೇಮ್ ಲೆವೆಲ್ ಅಲ್ಲಿ ಕಂಪೀಟ್ ಮಾಡಿ ಇನ್ನೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಇವಾಗ ಹೇಳ್ಕೊಡ್ತಾರೆ. ಯಾರು ಒಬ್ರು ಸಕ್ಸಸ್ಫುಲ್ ಆಗಿ ಡೆಫಿನೆಟ್ಲಿ ಬರ್ತಾರೆ, ಆಯ್ತಾ? ಲೈಕ್ ಒಂದು 10 ಜನಕ್ಕೆ ಹೇಳ್ಕೊಡ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂಟೆನ್ಷನ್ ಪ್ರಾಫಿಟಬಲ್ ಮಾಡ್ಬೇಕು, ಆ ಟ್ರೇಡರ್ ಪ್ರಾಫಿಟಬಲ್ ಆಗ್ಲಿ ಅಂತ ಆದ್ರೆ ಅವ್ರ ಪ್ರಾಫಿಟ್ ಆಗಲಿ. ಸೊ ಇನ್ಸ್ಟಿಟ್ಯೂಷನ್ ಆಯ್ತಪ್ಪ, ಲೈಕ್ ನಾನು ಯಾರನ್ನಾರು ರ್ಯಾಂಕ್ ಬರ್ಸಿದ್ರೆ ನನ್ನ ಅಡ್ವರ್ಟೈಸ್ಮೆಂಟ್ ಆಗಿ ಯೂಸ್ ಅಷ್ಟೇ. ಎಲ್ಲಾರು ಬಿಸ್ನೆಸ್ ಅದೇ ಇದಕ್ಕೋಸ್ಕರನೇ ಮಾಡೋದು. ಬಟ್ ಟ್ರೇಡಿಂಗ್ ಅಲ್ಲಿ ಹೆಂಗೆ ಅಂತಂದ್ರೆ ಅದು ಇಂಪ್ಯಾಕ್ಟ್ ಡೈರೆಕ್ಟ್ ಆಗುತ್ತೆ. UPSC ಎಕ್ಸಾಮ್ ಅಲ್ಲಿ ಅವ್ನು 1 ವರ್ಷ ಫೇಲ್ ಆದ್ರೆ ಓಕೆ, ದುಡ್ಡಿನ ಜಾಸ್ತಿ ಇಂಪ್ಯಾಕ್ಟ್ ಆಗಲ್ಲ, ಟೈಮ್ ಇಂಪ್ಯಾಕ್ಟ್ ಆಗುತ್ತೆ. ಅವ್ನು IAS ಕ್ಲಿಯರ್ ಮಾಡಕ್ ಆಗ್ಲಿಲ್ಲ ಅಂದ್ರೂ ಓಕೆ, ಒಂದ್ ಯಾವ್ದೋ ಸ್ಟೇಟ್ ಗವರ್ಮೆಂಟ್ ಎಕ್ಸಾಮ್ ಬರೀತಾನೆ, ಬೇರೆ ಏನೋ ಒಂದು ಮಾಡ್ತಾನೆ, ಏನೋ ಒಂದು ಇರುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ಹಂಗಲ್ಲ. In spite of doing all the right things, there are certain things which are outside your control. In control ಇಲ್ದಿರೋ ಥಿಂಗ್ಸ್ ಬಹಳ ಇರ್ತವೆ. ಪೂರ್ತಿ ದುಡ್ಡು ಕಳ್ಕೋಬಹುದು, ಏನ್ ಬೇಕಾದ್ರೂ ಆಗ್ಬೋದು. ಏನಂದ್ರೆ UPSC ಗೆ ಇವಾಗ ಒಳ್ಳೆ ರ್ಯಾಂಕ್ ಬರಬೇಕು ಅಂತಂದ್ರೆ ಅವನು ಎಷ್ಟೋ ವರ್ಷ ಓದಿರ್ತಾನೆ, ಆಮೇಲೆ ಸಿಗೋದು. ಬಟ್ ಟ್ರೇಡಿಂಗ್ ಅಲ್ಲಿ ಹಂಗ್ ಮಾಡಲ್ಲ, ಜನ ಮಾಡಲ್ಲ. ಯಾಕೆಂತಂದ್ರೆ ಕಷ್ಟ. ಅದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ UPSC ತರನೇ ಇದು ಎಫರ್ಟ್ ಹಾಕಿದ್ರೆ ಸಕ್ಸಸ್ ಆಗುತ್ತೆ. ಜನದ ಎಕ್ಸ್ಪೆಕ್ಟೇಷನ್ ತಪ್ಪಿದೆ ಅಲ್ಲ ಟ್ರೇಡಿಂಗ್ ತಗೊಂಡ್ಬಿಟ್ಟು. ಅವ್ರಿಗೇನು ಪ್ರತಿದಿನ ಅಮೌಂಟ್ ಡಬಲ್ ಆಗಬೇಕು. ಹೆಂಗೆ ಮೇಲ್ ಹೋಗುತ್ತೆ ಅಂದ್ರೆ ಕಾಲ್ ಬೈ ಮಾಡಬೇಕು, ಕೆಳಗೆ ಹೋಗುತ್ತೆ ಅಂದ್ರೆ ಪುಟ್ ಬೈ ಮಾಡಬೇಕು. ಬೇರೆ ಅವರಿಗೆ ಕಲಿಯೋಕ್ಕೂ ಇಂಟ್ರೆಸ್ಟ್ ಇರಲ್ಲ. ಲೈಕ್ ಅದ್ ಮೈನ್ ಆಗಿ ಏನಾಗುತ್ತೆ ಅಂದ್ರೆ ಪೀಪಲ್ ಐ ಥಿಂಕ್ ಐಡಿಯಾ ಬರೋದು ಇವಾಗ ಎನಿಬಡಿ ನೋಡು, ನನ್ ದಿನ 1000 ರೂಪಾಯಿ ಬಂದ್ರೆ ಸಾಕು, ನಂದು ಇನ್ಯಾವುದೋ ಖರ್ಚುಗಳಿಗೆ ಆಗುತ್ತೆ. ಅಬ್ಸಲ್ಯೂಟ್ ಅಲ್ಲಿ ನೋಡ್ತಾರೆ ಹೊತ್ತು, ಸರಿ ನಾನು ವರ್ಷಕ್ಕೆ ಏನೋ ಎಷ್ಟೋ ಪರ್ಸೆಂಟ್ ಮಾಡಿ. ಆಮೋದ ಹೇಳ್ದ ಅವ್ನ್ ರಿಟರ್ನ್ ಎಷ್ಟು ನಿಂದ ಅವರೇಜ್ ಅಂತ ಕೇಳಿದ್ದಕ್ಕೆ ನಂದೊಂದು ಹೈಯರ್ ಸೈಡ್ ಇರುತ್ತೆ, ಮಂತ್ಲಿ 6% ಅಂತ ಹೇಳ್ದ. ನಾನು ಯಾರಿಗಾದ್ರೂ ಹೇಳ್ಬಿಟ್ಟು ನೀನ್ ಮಂತ್ಲಿ 6% ಮಾಡ್ಬೇಕು, ನೀನ್ ಪ್ರತಿದಿನ 6 ಗಂಟೆ ಕೆಲಸ ಮಾಡ್ಬೇಕು ಮಾರ್ಕೆಟ್ ಅಲ್ಲಿ, ಚಾರ್ಟ್ ನೋಡ್ಬೇಕು, ಟ್ರೇಡ್ ಎಕ್ಸಿಕ್ಯೂಷನ್ ಮಾಡ್ಬೇಕು, ಇದನ್ನ ಕಲಿಬೇಕು ಅದನ್ನ ಕಲಿಬೇಕು ಅಂತ 6% ಅಂತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಏನು, ನಾನು 1000 ರೂಪಾಯಿ 2000 ರೂಪಾಯಿ ಹಾಕಿದ್ರೆ ನಂಗೆ 2000 ರೂಪಾಯಿ ಬರ್ಬೇಕು ಅಂತ. ನಾವ್ ಹೇಳ್ತಿದೀವಿ 25 ಲಕ್ಷ 30 ಲಕ್ಷಕ್ಕಿಂತ ಕಡಿಮೆ ಕ್ಯಾಪಿಟಲ್ ಇಟ್ಕೊಂಡು ನೀವು ಮಾರ್ಕೆಟ್ಸ್ ಬರಕ್ಕೆ ಹೋಗ್ಬೇಡಿ ಅಂತ. ಅದು ಅದಕ್ಕಿಂತ ಮಜಾ ಅಂದ್ರೆ ಇವಾಗ ಜನ ಬರ್ತಾರಲ್ಲ, 50,000 ರೂಪಾಯಿ ಕ್ಯಾಪಿಟಲ್ ಇದೆ, ನಾನು ದಿನಕ್ಕೆ ಒಂದು 500 ಇಂದ 1000 ಮಾಡ್ಬೋದು. ಬಟ್ ಯಾವಾಗ ಕಳ್ಕೊತೇವೆ, ಇವತ್ತು ಮಾಡ್ಬೋದು, ನಾಳೆ. ಟ್ರೇಡಿಂಗ್ ಒಂದು ಬಿಸ್ನೆಸ್, ಹೌದಾ? ನೀವು
ಜನ ಅವ್ರಿಗೆ ಕ್ವಶನ್ ಕೇಳ್ಕೋಬೇಕು. ಚಲೋ ನಾನೊಂದು ಹೋಟೆಲ್ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ 50,000 ರೂಪಾಯಿ 1 ಲಕ್ಷ ರೂಪಾಯಿ ಇಟ್ಕೊಂಡು ಮಾಡೋಕ್ಕಾಗುತ್ತಾ? ನಾನು ಬಟ್ಟೆ ಅಂಗಡಿ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ 50,000 ರೂಪಾಯಿ 1 ಲಕ್ಷ ರೂಪಾಯಿ ಇಟ್ಕೊಂಡು ಮಾಡೋಕ್ಕಾಗುತ್ತಾ? ಬಿಡು, ನಾನೊಂದು 4-5 ಟ್ಯಾಕ್ಸಿ ತಗೊಂಡು ಟ್ಯಾಕ್ಸಿ ರನ್ ಮಾಡ್ತೀನಿ ಅಂದ್ರೆ 50,000 1 ಲಕ್ಷ ರೂಪಾಯಿ ಮಾಡೋದು. ಟ್ರೇಡಿಂಗ್ ಹೆಂಗೆ ಮಾಡೋಕ್ಕಾಗುತ್ತೆ? ಸಿಮಿಲರ್ಲಿ ಓಕೆ, ಇದು ಟ್ರೇಡಿಂಗ್ ಅಂತಂದ್ರೆ ಬಿಸ್ನೆಸ್ ಅಂತಂದ್ರೆ ನಾನು ಇನ್ಫ್ರಾಸ್ಟ್ರಕ್ಚರ್ ಅದೆಲ್ಲ ಡೆವಲಪ್ ಮಾಡಬೇಕು, ಅದು ದುಡ್ಡು ಬೇಕು. ಇದು ಟ್ರೇಡಿಂಗ್ ಅಂದ್ರೆ ನನ್ನ ಸ್ಕಿಲ್ ಪ್ರಕಾರ ಅಂತಾರೆ. ಸ್ಕಿಲ್, ಡಾಕ್ಟ್ರು ಸ್ಕಿಲ್, ಅವ್ನಿಗೇನು ದುಡ್ಡು ಹಾಕೋದು ಬೇಕಾಗಿಲ್ಲ. ಅವ್ನು 4 ವರ್ಷ ಕಲಿತ್ರೆ ಅವ್ನಿಗೆ ಯಾರಾದ್ರೂ ಜಾಬ್ ಕೊಡ್ತಾರೆ, ಒಂದು ಸರ್ಜರಿ ಮಾಡ್ಬೋದು. 4 ವರ್ಷ 5 ವರ್ಷ ಕಲಿತಾರೆ. ನೀನು 5 ವರ್ಷ ಕಲ್ತಿದ್ಯಾ ಟ್ರೇಡಿಂಗ್ ಮಾರ್ಕೆಟಲ್ಲಿ? ನಿನ್ನ ಹತ್ರ ಸ್ಕಿಲ್ಲೂ ಇಲ್ಲ, ನಿನ್ನ ಹತ್ರ ಕ್ಯಾಪಿಟಲ್ಲೂ ಇಲ್ಲ. ವಾಟ್ ಮೇಕ್ಸ್ ಯು ಥಿಂಕ್ ದಟ್ ವಿಲ್ ಬಿ ಏಬಲ್ ಟು ಮೇಕ್ ಮನಿ ರೈಟ್ ಫ್ರಮ್ ಸೆಕೆಂಡ್ ಮಂತ್? 2ನೇ ತಿಂಗಳಿಂದ ನೀನು ದುಡ್ಡು ಮಾಡ್ತೀಯ ಅನ್ನೋದಕ್ಕೆ ಏನು ಗ್ಯಾರಂಟಿ? ಸೊ ಜನರಲಿ ಜನರ ಪರ್ಸೆಪ್ಷನ್ ಟ್ರೇಡಿಂಗ್ ಇಟ್ಕೊಂಡ್ಬಿಟ್ಟು ಒಂಥರ ಗ್ಯಾಮ್ಲಿಂಗ್ ಮೈಂಡ್ ಸೆಟ್ ಇರುತ್ತೆ. ಸೊ ಜನ ಬಂದ್ಬಿಟ್ಟು ಹೇಳ್ತಾರಲ್ಲ, ಟ್ರೇಡಿಂಗ್ ಅಂದ್ರೆ ಗ್ಯಾಮ್ಲಿಂಗ್ ಅಂತ. ಟ್ರೇಡಿಂಗ್ ಗ್ಯಾಮ್ಲಿಂಗ್ ಅಲ್ಲ, ನೀನ್ ಅದನ್ನ ಗ್ಯಾಮ್ಲಿಂಗ್ ತರ ನೋಡ್ತಿದ್ಯಾ. ನಾವೇನ್ ಮಾಡ್ತೀವಿ, ಮಂತ್ಲಿ 2-3 ಗ್ಯಾಮ್ಲಿಂಗ್ ತರ ನೋಡ್ತಿಲ್ಲ, ಬಟ್ ಮಾಡ್ತಿರೋದು ಗ್ಯಾಮ್ಲಿಂಗ್. ಬಿಸ್ನೆಸ್ ತರ ನೋಡ್ತಾರೆ, ಬಟ್ ಮಾಡ್ತಿರೋದು. ಆ ಬಿಸ್ನೆಸ್ ಮಾಡ್ಬೇಕು ಅನ್ನೋದಕ್ಕೆ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ. ಹೌದಾ? ಸೊ ನಾವು ಜಾಸ್ತಿ ಸ್ಟ್ರಾಟಜಿ ಅದು ಇದು ಡಿಸ್ಕಸ್ ಮಾಡಿಲ್ಲ. ಬಟ್ ನಾವು ಏನು ಹೇಳಕ್ ಹೋಗ್ತಾ ಇದೀವಿ ಅಂದ್ರೆ, ಟ್ರೇಡಿಂಗ್ ಅನ್ನ ಒಂದು ರಿಯಲಿಸ್ಟಿಕ್ ಲೆನ್ಸ್ ಥ್ರೂ ನೋಡಬೇಕು, ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಬರಬೇಕು. ಒಂಥರ ಏನೋ ಒಂದು ಖಯಾಲಿ ದುನಿಯಾದಲ್ಲಿ ಬಂದ್ಬಿಟ್ಟು ನಾನಿಲ್ಲಿ 50,000 ಇಟ್ಕೊಂಡ್ಬಿಟ್ಟು 50 ಲಕ್ಷ ಮಾಡಿದವ್ರು ಇದ್ದಾರೆ. ಬಟ್ ಅದ್ರ ಪ್ರಪೋರ್ಷನ್ ಎಷ್ಟು, ಪ್ರೊಬಬಿಲಿಟಿ ಎಷ್ಟು ಅನ್ನೋದನ್ನ ನೋಡಬೇಕು. 1 ಕೋಟಿಲಿ ಒಬ್ಬ ಯಾರೋ ಮಾಡ್ತಾನೆ, ಫೇಲ್ ಆಗೋರು 99 ಲಕ್ಷ ಜನ ಫೇಲ್ ಆಗ್ತಾರೆ. ಸೊ ಒಂದು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡೋಕ್ಕಂತ ಇದನ್ನ ಮಾಡಿರೋದು. ಆ್ಯಂಡ್ ವ್ಯೂವರ್ಸ್ಗೆ ಇದು ಒಂಥರ ಎಕ್ಸ್ಪೆರಿಮೆಂಟಲ್ ಫೇಸ್ ಪ್ರಕಾರ ಮಾಡ್ತಾ ಇರೋದು. ಕನ್ನಡದಲ್ಲಿ ವಿ ಆ್ಯಕ್ಚುಲಿ ಡಿಡ್ ಆ್ಯನ್ ಇಂಗ್ಲಿಷ್ ಪಾಡ್ಕಾಸ್ಟ್. ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ಇಫ್ ಯು ವಾಂಟ್ ಟು ವಾಚ್ ದ ಫುಲ್ ಪಾಡ್ಕಾಸ್ಟ್ ಇನ್ ಇಂಗ್ಲಿಷ್, ವಿ ಹ್ಯಾವ್ ಅ ಸೀರೀಸ್ ಬ್ರೇಕ್ಫಾಸ್ಟ್ ವಿತ್ ಟ್ರೇಡರ್ಸ್, ಎಲ್ಲಿ ಪ್ರಾಫಿಟಬಲ್ ಸೀಸನ್ ಟ್ರೇಡರ್ಸ್ ಜೊತೆಗೆ ನಾವು ಇಂಟರ್ವ್ಯೂ ಮಾಡ್ತೀವಿ. ಆ್ಯಂಡ್ ವಿ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಡೂಯಿಂಗ್ ಇನ್ ದ ಮಾರ್ಕೆಟ್ಸ್. ಕನ್ನಡದಲ್ಲಿ ಫಸ್ಟ್ ಟೈಮ್, ಬಿಕಾಸ್ ಕನ್ನಡದಲ್ಲಿ ಯಾರೂ ಈ ಥರ ಮಾಡಿಲ್ಲ. ಸೊ ಒಂದು ಹಾಗೆ ಎಕ್ಸ್ಪೆರಿಮೆಂಟ್ ಪ್ರಕಾರ ಇದು ಮಾಡಿದ್ದೀವಿ. ನಿಮಗೆ ನಮ್ಮ ಕಾನ್ವರ್ಸೇಷನ್ ಇಷ್ಟ ಆಯಿತು ಅಂತಂದರೆ ಹೋಗ್ಬಿಟ್ಟು ಆ ಸೀರೀಸ್ನ ಚೆಕ್ಔಟ್ ಮಾಡಿ. ಇಫ್ ಯು ಗೆಟ್ ಗುಡ್ ರೆಸ್ಪಾನ್ಸ್ ಆನ್ ದಿಸ್, ವಿಲ್ ಗೆಟ್ ಮೋರ್ ಟ್ರೇಡರ್ಸ್ ಫ್ರಮ್ ಕನ್ನಡ ಆ್ಯಂಡ್ ಇನ್ ದ ಲೋಕಲ್ ಲ್ಯಾಂಗ್ವೇಜಸ್, ಆ್ಯಂಡ್ ವಿಲ್ ಟ್ರೈ ಟು ಇಂಪಾರ್ಟ್ ನಾಲೆಜ್. ಆ್ಯಂಡ್ ಆಲ್ಸೋ ಏನು ಅನ್ನಿಸ್ತು, ಬಿಕಾಸ್ ತುಂಬ ಎಕ್ಸ್ಪೆರಿಮೆಂಟಲ್ ಲೆವೆಲಲ್ಲಿ ಇದು ಮಾಡಿರೋದು, ಬರೀ 15-20 ನಿಮಿಷ ಮಾತ್ರ ಕಾಂಟೆಂಟ್ ಇದೆ. ಬಟ್ ಫುಲ್ ಪಾಡ್ಕಾಸ್ಟ್ ನಾವು ಮಾಡೋದು 1.5 ಗಂಟೆ ಪಾಡ್ಕಾಸ್ಟ್ ಇರುತ್ತೆ. ನಾವು ತುಂಬ ಡೀಪಾಗಿ ಹೋಗ್ತೀವಿ, ಏನು ಸ್ಟ್ರಾಟಜೀಸ್, ಏನು ಮಾಡ್ತಾರೆ, ಮನಿ ಮ್ಯಾನೇಜ್ಮೆಂಟ್ ಹೆಂಗೆ, ಎಕ್ಸ್ಪೆಕ್ಟೇಷನ್ ಏನಿರಬೇಕು, ಅದೆಲ್ಲ ಇರುತ್ತೆ. ಬಟ್ ವಿಲ್ ಟೇಕ್ ದಿಸ್ ಆಸ್ ಅನ್ ಎಕ್ಸ್ಪೆರಿಮೆಂಟ್, ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಪ್ರಕಾರ ವಿಲ್ ರೀಕ್ಯಾಲಿಬ್ರೇಟ್ ಆ್ಯಂಡ್ ವಿಲ್ ಕಮ್ ಅಪ್ ವಿತ್ ಫರ್ದರ್ ಎಪಿಸೋಡ್ಸ್. ಸೊ ಅಮೋದ್, ಥ್ಯಾಂಕ್ಸ್ ಬಂದಿದ್ದಕ್ಕೆ. ನೋಡೋಣ ಎಕ್ಸ್ಪೆರಿಮೆಂಟ್ ಹೆಂಗ್ ವರ್ಕ್ ಆಗಿದೆ ಅಂತ. ಜನ ಕೊಡೋ ಫೀಡ್ಬ್ಯಾಕ್ ಮೇಲ್ಗಡೆ ಇಫ್ ಯು ವಾಂಟ್ ವಿ ಕ್ಯಾನ್ ಹ್ಯಾವ್ ಅನದರ್ ಎಪಿಸೋಡ್ ಆಸ್ ವೆಲ್. ಶೋರ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.